ನನಗೂ ಏನು ಬರ್ತಾ ಬರ್ತಾ ಏನೋ ವಯಸ್ಸು ಬರಂಗಿಲ್ಲ. ನನಗೂ ಮಾಡಿ ಸಾಕಾಗೋಗೈತಿ. ಯಾರು ಏನು ಮಾಡಂಗಿಲ್ಲ. ಅಕ್ಕ ನಾನು ಯಾಕೆ ಮಾಡ್ಬೇಕು? ನಾನೇ ನೆನ್ಪಡಲ್ಲ. ಮನೆಯಾಗಿನ ಮಾಡ್ಕೊಂತ ಕುಂದ್ರಾಕ. ನಾನು ಯಾವ್ದಾರ ಜಾಬ್ ಹುಡ್ಕಾಕತ್ತಾನಿ. ಹುಡುಕಿದ್ಮೇಲೆ ಜಾಬ್ಗೆ ಹೋಗ್ತಾನೆ. ಏನು ತಿಳ್ಕೊಬಿಡಕ್ಕ ಮಾಡ್ತಾನೆ ಅಂತಂದು. ಯವ್ವ ಬಿಂಗ್ಲಿ ಅಕ್ಕ, ನಾನೇನು ಮಾಡ್ಲಕ್ಕ ಅಂದ್ರೆ ನಾನೇನು ಅಗ್ರಿಮೆಂಟ್ ಮಾಡ್ಕೊಂಡೆ ಮನೆಗೆ. ಎಲ್ಲ ಕೆಲ್ಸಕ್ಕೆ ಬರಲಿಲ್ಲ ನಾನೇ ಮಾಡ್ಕೊಂಡು ಹೋಗ್ತಾನೆ ಅಂತಂದು. ನೀನು ಎರಡನೇ ಸಸಿ. ನಾನು ಈ ಮನೆ ಮೊದಲು ಮಳೆ ಹೊಡೆದು ಬಂದ್ರಾಕಿ. ಕೆಲ್ಸಕ್ಕೆ ಹೋಗ್ತಾನೆ ದುಡಿತೀನಿ ಅನ್ನೋ ಹಂಗೆ ಬಿಡು. ಮೊದಲು ಕೆಲ್ಸಕ್ಕೆ ಹೊಂಟಿಯ ಇನ್ನೂ ಇಲ್ಲ. ಸಿಗ್ಲಿ ತಗೋದು. ಅಲ್ಲಿ ತನಕ ಮನೆಗೆ ಮಾಡ್ಕೊಂಡು ತಿನ್ನೋದು ಕಲಿ. ಹಂಗೆ ಬರೋಂಗಿಲ್ಲ. ಹೊತ್ತಿಗೆ ಮಾಡಿ ಹಾಕ್ತಾನೆ. ನಾನು ಬಗ್ಗಿಸಿ ಅದಕ್ಕೆ ಬರ್ತೇನೆ. ಹೌದವಾ? ನೀನು ಏಟರ ಕೆಲಸ ಮಾಡೋದು ಕಲಿ. ಆಕಿಗೂ ಒಜ್ಜಕ್ಕಂಗಿಲ್ಲ ಕೆಲಸ. ಆಕಿ ವರ್ಷ ಆಯ್ತು ಮಾಡಾಕತ್ತೇವ ಬೇಕೆ ಅಪ್ಪ. ಸೀದಾ ಬೇಡ. ನೀನು ಹೋಗಿ ವಿಶ್ರಾಂತಿ ತಗೋ. ಕೆಲಸ ನಿಂದ ರಗಡಾಗಿರ್ತೈತಿ. ನೀನು ಇದ್ರಾಗೆಲ್ಲ ಇದು ಮಾಡಕ್ಕೆ ಹೋಗ್ಬೇಡ. ನಾ ಮಾತಾಡ್ತಾನೆ, ನೀವು ಹೋಗು. ಹ್ಞೂ ಓಕೆ. ನೋಡುವ, ಅವನು ಮನೆ ಹಿರಿ ಮಗ ಅದಾನ. ಅವನ ಹತ್ರ ಹೇಳ್ಸ್ಕೊಳ್ಳೋದು ಚಲೋ ಅಲ್ಲ ಅಂತಂದು ನಾನೇ ಹೇಳಕತ್ತೀನಿ. ನೀನು ಕೆಲ್ಸಕ್ಕೆ ಹೊಂಟಿಯಾ? ಇಲ್ಲ. ಹೋಗೋ ತನಕ ಮನೆಗೆ ಕೆಲಸ ಮಾಡೋದು ನೋಡು. ಕೇಳ್ದಂಗೆ ಮನೆಗೆ ಕತ್ತಿ ದುಡ್ದಂಗೆ ಅಂತಂದು ಹೇಳಿ ಬಂದಾಳ. ಹೆಂಗೆ ಹೋಗಿ ಕೆಲಸ ನೆಂಚ್ಕೊಂಡು ಮಾಡೋದು ನೋಡು. ನಾನು ಅರಿಯೋದಾಗಿದ್ದಾಗ ಮನೆಗಿಂದೆಲ್ಲ ನಾನೇ ಮಾಡ್ಕೊಂಡು ಹೋಗಿದ್ದೆ. ಯಾರಿಗೆ ಎದುರು ಮಾತಾಡ್ತಿದ್ದಿಲ್ಲ. ಈಗಿನಾರ ಸ್ವಸ್ಥರು ಏನು ಮಾತಿಗೆ ಮಾತು ಎದುರು ಉತ್ತರಕ್ಕೆ ಹಂಗೆ ರೆಡಿನೇ ಇಟ್ಕೊಂಡಿರ್ತಾರೆ. ನಾವು ಮಾತಿನ ಬಾಯಾಗಿರ್ತೈತೆ ಮಾತು ಆಡೋದು. ಅಲ್ಲೇ ನೆಕ್ಸ್ಟ್ ಉತ್ತರ ಏನು ಮಾತಾಡ್ಬೇಕನ್ನೋದು ರೆಡಿನೇ ಇಟ್ಕೊಂಡಿರ್ತಾರೆ. ಮನೆ ಸ್ವಸ್ಥರಾಗಿ ಮನೆಗಿದ್ದು ಮಾಡೋದು ಕಲೀರಿ. ಆಮೇಲೆ ಹೊರಗೆ ಹೋಗೋದು ನೋಡೋಣ. ಆಕಿ ಸಣ್ಣಕ್ಕೆದಾಳ ಹೋದ್ಲು ಅಂದ್ರೆ ಮುಗೀತು. ಆಕಿ ಮನೆಗಿದ್ದು ಮಾಡೋದು ಪಾಡೋದು ಏನೂ ಇಲ್ಲ. ಏನೋ ಹೋಗ್ಲಿ ಸಣ್ಣಕ್ಕಿ ಅಂತಂದು ಸುಮ್ಮನದಾನೆ. ಏನು ಎಲ್ಲಿಗೆ ಹೋಗೋದು ಬೇಡ, ಮನೆಗಿದ್ದು ಮಾಡೋದು ನೋಡು. ಸರಿ ತಗೋರಿ ಅತ್ಯಾರ. ನಮ್ಮಪ್ಪ ಅಷ್ಟಕ್ಕೊಂದು ಓದಿಸಿ ಏನು ಉಪಯೋಗ ಇಲ್ದಂಗೆ ಆಗೈತಿ. ನಾನು ಯಾವ್ದಾರ ಕೆಲಸ ಹುಡುಕ್ತೇನೆ. ಯಾರ ಕೆಲಸ ಹೇಳಿ ಆಮೇಲೆ ಐತಿ. ಏನು ಭಾಳ ಆಡಕತ್ತಿಯಲ್ಲ? ಏನೋ ಹೋಗ್ಲಿ ದುಡ್ದ, ಏನೋ ಹೋಗ್ಲಿ ಹೋದ್ಯಾರ ಮಾಡ್ಯಾರ, ಒಂದು 4 ಕಾಸು ದುಡ್ಕೊಳ್ಳಿ ಹೋಗ್ಲಿ ಮಾಡಲಿ. ಮನೆಯಾಗಿದ್ದ ಏನು ಮಾಡ್ತಾರ ಮಕ್ಕಳಾದ್ರೆ ಮತ್ತೆ ಎಲ್ಲೂ ಹೋಗೋಕ್ಕಾಗಲ್ಲ ಮಾಡಲಿ ಅಂತಂದು ಸುಮ್ಮನಿದ್ರೆ ಭಾಳ ಹಾರಾಡಕತ್ತಿಯಲ್ಲ ಯಾಕೆ? ಅತ್ಯಾರ ನನಗೆ ಮನೆ ಕೆಲಸ ಮಾಡಕ್ಕೆ ಬರಲ್ರಿ. ನಾನು ಯಾವಾಗೂ ಮಾಡಿಲ್ಲ. ನಿಮ್ಮಕ್ಕದಾಳಲ್ಲ ಕಲ್ತು ಮಾಡು. ಮಾಡೋದು ನೋಡ್ಕ್ಯಾ. ನಿನ್ನ ಮನೆ ಮದುವೆ ಆಗಿಲ್ಲ. ಮದುವೆ ಆಗಲ್ಲ 2 ವರ್ಷ ಆತು. ಬರ್ವಾ ಬಾ. ರೊಟ್ಟಿ ಮಾಡೋದು ಹೇಳ್ಕೊಡ್ತಂಬ. ನಿನ್ನ ಗಂಡಗೆ ರೊಟ್ಟಿ ಮೊದಲು ಭಾಳ ಇಷ್ಟ. ರೊಟ್ಟಿ ಬಡಿಯೋದು ಹೇಳ್ಕೊಡ್ತಂಬ. ಲಂಗಾದವಣಿಗೆ ಮಸ್ತ್ ಕಾಂತಿ ಲಾವಣ್ಯ, ನಿನ್ನ ಫೋನ್ ನಂಬರ್ ಕೊಟ್ರ ಬರ್ತೈತಿ ಪುಣ್ಯ. ಎಲ್ಲಾರು ಇಲ್ಲೇ ಕುಂತಾರಲ್ಲ. ಒಂದು 50 ಗಂಟೆ ಬಂದೆ. ನೋಡ್ರಿ ಬಂದ್ಲು. ಮದುವೆ ಮನೆಗೆ ಬಂದಂಗೆ ಬರ್ತಾಳೆ ನೋಡ್ರಿ ಹಾಡು ಹೇಳಕ್ಕೆ ಅಂತ. ಹೇಗಿತ್ತಕ್ಕ? ಕೆಲ್ಸಕ್ಕೆ ನೆಟ್ಟಕ್ಕೆ ಬರೋಕ್ಕಾಗಲ್ಲ ಅಂದರೆ ಹೇಳು, ಬೇರೆಯವ್ರನ್ನಾರ ತಗೊಂತೇವೆ. ಏನು ಸುಮ್ಮನೆ ನಿನಗೆ ದಂಡ. ನಾವು ತಿಂಗಳ ನಿನಗೆ ಸಂಬಳ ಕೊಡೋದು 4 ಪೀಸ್ ಬರ್ತಿದ್ದಿ 4 ಪೀಸ್ ಬಿಡ್ತಿದ್ದಿ. ಬರಂಗಿಲ್ಲ ಅಂದ್ರೆ ಸ್ವಚ್ಛಗೆ ಹೇಳ್ಬಿಡು. ಏನು ನಾವು ಬೇರೆಯವ್ರನ್ನಾರ ತಗೊಂತೇವೆ. ನಿನ್ನ ಸಲುವಾಗಿ ನಾವು ಹೊಡೆದಾಡ್ಕೊಂಡು ನಿಂದಿರ್ಬೇಕಲ್ಲ. ಅಲ್ಲೇಗಿತ್ತ ನೀನು ನಮ್ಮನೆ ಬೀಗ್ತೇನೆ. ನೀನು ಪಟ ಒಳ ಬಂದು ಕೆಲಸ ಮಾಡೋಕ್ಕಾಗಲ್ಲ ನಿನಗೆ. 2 ದಿನ ಬರೋದು 4 ದಿವಸ ಬಿಡೋದು. ಇನ್ನು ಆಮೇಲೆ ದಿನಗೂಲಿ ಲೆಕ್ಕ ತಗೊಂತ ತಗ. ನೀನು ಎಷ್ಟು ದಿವಸ ಬರ್ತಿದ್ದಿ 10 ದಿವಸ ಆಟ ಕೊಡೋದು ನಿನಗೆ ಪಟ. ಏನ ಅಲ್ಲೆಲ್ಲ ನೀನು ನಮ್ಮನೆ ರಜೆ ಮಾಡಕತ್ರ. ಯಾಕ ಇಲ್ಲ ನಾನು ಬರ್ತಿದ್ದೆ. ನನ್ನ ಗಂಡ ಜಗ್ಗ ಕುಡಿತಾನಲ್ವ, ಅದಕ್ಕೆ ಅವನಿಗೆ ಔಷಧಿ ಹಾಕ್ಸ್ಕೊಂಬರೋಣ ಅಂತಂದು ಹೋಗಿದ್ದೆ. ಹಂಗಾಗಿ ಬರೋಕ್ಕಾಗಲಿಲ್ಲಕ್ಕ. ಹೌದಾ? ಔಷಧಿ ಎಲ್ಲಿ ಹಾಕ್ತಾರೆ ಔಷಧಿನ? ಅಲ್ಲಮ್ಮ ಇವ್ರ ಹತ್ರ ಕಿರ್ಗುರ ಹತ್ರ ಹಾಕ್ತಾರಮ್ಮ. ಅಂದ್ರೆ ಏನು ಗೊತ್ತಾ, ಅದನ್ನು ಹಾಕಿದ್ಮೇಲೆ ಮತ್ತೆ ಒಟ್ಟ ಮುಟ್ಟಂಗಿಲ್ಲ. ಮಾತು ಮುಟ್ಟಿದ್ರು ಅಂದ್ರೆ ಮುಗೀತಮ್ಮ, ಸತ್ತಂಗ ಅವರು ಉಳಿಯಂಗ ಇಲ್ಲ ಅವರು. ಹೌದೇನು? ಕರೆಕ್ಟಾಗಿ ಕೆಲ್ಸಕ್ಕೆ ಬರವಾ ನೋಡು.